ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಈ ವಿಡಿಯೋವನ್ನು ನೋಡಿದವರು ಲೈಕ್ ಮಾಡಿ ಮತ್ತು ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಚಾನಲ್ನಿಂದ ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಎಲ್ಲ ಅಧ್ಯಾಯದ ಎಲ್ಲ ವಿಷಯಗಳ ವಿಡಿಯೋಗಳ ಲಿಂಕ್ಗಳನ್ನು ಹಾಕಿದ್ದೇವೆ. ಅವುಗಳನ್ನು ಹೋಗಿ ಒಂದು ಸರಿ ಚೆಕ್ ಮಾಡಿ ಅಂತ ಹೇಳ್ತಾ, ನಾವಿವತ್ತು ಹೇಳಬೇಕಾಗಿರ್ತಕ್ಕಂಥ ವಿಷಯ ಏನಂದರೆ, ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ನೀಲಿನಕಾಶೆ ಅಥವಾ ವಿಜ್ಞಾನ ವಿಭಾಗದಲ್ಲಿ ಯಾವ ಅಧ್ಯಾಯಗಳು ಇಂಪಾರ್ಟೆಂಟು ಮತ್ತು ಯಾವ ಅಧ್ಯಾಯಗಳಿಂದ ಎಷ್ಟೆಷ್ಟು ಮಾರ್ಕ್ಸ್ಗಳು ಬರುತ್ತೆ ಮತ್ತು ಯಾವ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ. ಇದರಿಂದ ನಮಗೆ ಲಾಸ್ಟ್ ಟೈಮ್ನಲ್ಲಿ ಎಕ್ಸಾಮ್ನಲ್ಲಿ ಯಾವುಗಳನ್ನು ಜಾಸ್ತಿ ಓದ್ಕೊಂಡು ಹೋಗಬೇಕು, ಯಾವುಗಳಿಂದ ಹೆಚ್ಚು ಮಾರ್ಕ್ಸ್ಗಳು ಬೀಳುತ್ತೆ, ಯಾವುಗಳು ಇಂಪಾರ್ಟೆಂಟು, ಯಾವ ಪದ್ಯಗಳನ್ನು ಅಥವಾ ಯಾವ ಅಧ್ಯಾಯಗಳನ್ನು ಓದ್ಕೊಂಡು ಹೋಗೋದರಿಂದ ನಮಗೆ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದು ಅನ್ನೋದನ್ನು ನಾವು ನೋಡ್ಕೊಂಡು ಹೋಗೋಣ ಅಂತ ಇವತ್ತು ನಾವು ಫಸ್ಟ್ನೇದು ಯಾವುದಂದರೆ, ಫಸ್ಟ್ನೇ ಪಾಠಗಳನ್ನು ಯಾವಂದರೆ 1, 2, 3, 4 ಇವು ಯಾವಂದರೆ, ಫಸ್ಟ್ನೇದಲ್ಲಿ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಅಲೋಹಗಳು ಮತ್ತು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಇವು 4 ಏನಿವೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ಸು ಮತ್ತು ತುಂಬ ಈಸಿಯಾಗಿರ್ತಕ್ಕಂಥ ಅಧ್ಯಾಯಗಳಾಗಿವೆ. ಇವುಗಳಲ್ಲಿ ಇವು ನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಪದಾರ್ಥಗಳು, ಅಂದರೆ ನಿತ್ಯ ಜೀವನದಲ್ಲಿ ಇವುಗಳನ್ನು ನೋಡ್ಕೊಂಡು ಹೋಗ್ತೀವಿ. ಮತ್ತು ಇವುಗಳು ತುಂಬ ಈಸಿಯಾಗಿವೆ, ಓದೋಕ್ಕೂ ಕೂಡ ತುಂಬ ಈಸಿಯಾಗಿವೆ. ತುಂಬ ಲೆಂತಿ ಏನಿಲ್ಲ, ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಅಧ್ಯಾಯಗಳು, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಇವುಗಳಿಂದ ಬರ್ತಾವೆ. ಇಲ್ಲಿ ಟೋಟಲಾಗಿ ಇವು 4 ಅಧ್ಯಾಯಗಳನ್ನ ಸೇರಿಸ್ಕೊಂಡು 25 ಕ್ವಶನ್ಸ್ಗಳು, 25 ಅಂಕಗಳು ಇಲ್ಲಿಂದ ಬರ್ತಾವೆ. 80ಕ್ಕೆ 25 ಅಂತಂದ್ರೆ ನೋಡಿರಿ, ಇಲ್ಲಂದ್ರೂ ಇಲ್ಲಿ 28% ಮಾರ್ಕ್ಸ್ ಇಲ್ಲಿಂದ ನೀವು ತೊಗೊಬೋದು. ಎಷ್ಟು 80ಕ್ಕೆ 25 ಮಾರ್ಕ್ಸ್ ಅಂದ್ರೆ ಕಮ್ಮಿ ಏನಲ್ಲ. 4 ಅಧ್ಯಾಯಗಳನ್ನು ಓದ್ಕೊಳ್ಳೋದ್ರಿಂದ 25 ಬೀಳ್ತಾವಂದ್ರೆ ಇವು ಈಸಿ. ಇವುಗಳನ್ನು ಓದ್ಕೊಂಡ್ರಿಂದ ನಿಮ್ಗೆ ತುಂಬ ಬೆನಿಫಿಟ್ ಐತೆ ಅಂತ ನಾವು ಹೇಳ್ಬೋದು. ಇನ್ನು ಎರಡನೇ ಇದು ಹೇಳಬೇಕಂದ್ರೆ, ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತವೆ ಮತ್ತು ಅನುವಂಶೀಯತೆ. ಇವು ಜೀವ ಜಗತ್ತು ಅಂದರೆ ಬಯಾಲಜಿನಲ್ಲಿ ಬರ್ತಕ್ಕಂಥ, ಜೀವಶಾಸ್ತ್ರ ಅಥವಾ ಬಯಾಲಜಿನಲ್ಲಿ ಬರ್ತಕ್ಕಂಥ ಇವು ಅಧ್ಯಾಯಗಳಾಗಿವೆ. ಇವು 4 ಕೂಡ ಸ್ವಲ್ಪ ಟಪ್ಪು ಅಲ್ಲ, ಸ್ವಲ್ಪ ಇದು ಅಲ್ಲ, ಈಜಿನೂ ಅಲ್ಲ, ಮೀಡಿಯಮ್ನಲ್ಲಿ ಬರ್ತವೆ. ಒಂದೊಂದು ಈಜಿ ಕೂಡ ಇವೆ, ಒಂದೊಂದು ಟಫ್ ಕೂಡ ಇವೆ. ಆದರೂ ಇಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ಗಳಂದರೆ 25. ಇವುಗಳು ತುಂಬ ಇಂಪಾರ್ಟೆಂಟ್, ಇವುಗಳನ್ನು ನೀವು ನೋಡ್ಕೊಳ್ಳೇಬೇಕು. 4 ಕೂಡ ತುಂಬ ಈಜಿ ಏನೂ ಅಲ್ಲ, ತುಂಬ ಡಿಫಿಕಲ್ಟು ಅಲ್ಲ, ಆದರೆ ಅರ್ಥ ಆಗ್ತವೆ. ನೀವು ಸ್ಕೋರ್ ಮಾಡೋಕ್ಕೆ ಇವು 4ಗಳನ್ನು ಓದ್ಕೊಳ್ಳೇಬೇಕು ಅಂತ ನಾನು ಹೇಳ್ತೇನೆ. ಇವುಗಳು 4 ಕೂಡ ತುಂಬ ಈಸಿಯಾಗಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕ್ತೇನೆ. ಇವುಗಳನ್ನು ನೀವು ನೋಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಇನ್ನು ಮೂರನೇದಾಗಿ 2 ಚಾಪ್ಟರು, 2 ಚಾಪ್ಟರ್ನಿಂದ ಎಷ್ಟು ಮಾರ್ಕ್ಸ್ ಬೀಳುತ್ತೆ ಅಂದರೆ 13 ಮಾರ್ಕ್ಸ್ ಬೀಳುತ್ತೆ. ಅವು ಯಾವ್ಯಾವ ಅಂದರೆ, ಒಂದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಇನ್ನೊಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಇವು 2 ಏನೈತಿ ಹೆವಿ ಸಿಂಪಲ್ ಮತ್ತು ಹೆವಿ ರ್ಯಾಂಕಿಂಗ್ ಚಾಪ್ಟರ್ಸ್ ಅಂತ ನಾನು ಹೇಳ್ಬೋದು. ಇವು 2 ಚಾಪ್ಟರ್ಸ್ನಿಂದ 13 ಕ್ವಶನ್ಸ್ ಬರ್ತಾವಂದ್ರೆ ಅದೇನು ಹೇಳಲ್ಲ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ ಮತ್ತು ಇವುಗಳಲ್ಲಿ ತುಂಬ ಈಜಿ ಆಗಿ ನಾನು ಅರ್ಥ ಮಾಡಿಸ್ತೇನೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತೇನೆ. ಅವಷ್ಟು ಬಿಟ್ಟು ನೀವು ಯಾವ ಜಾಸ್ತಿ ಓದ್ಕೊಳಕ್ಕೆ ಹೋಗ್ಬೇಡ್ರಿ. ಅವಷ್ಟರಲ್ಲೇ ನಿಮ್ಗೆ 13 ಅಂಕಗಳು ಬರೋ ಥರ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೇನೆ. ಇನ್ನು ನೆಕ್ಸ್ಟು ಯಾವುವಂದರೆ, ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಇವು 2 ಪಾಠಗಳಿಂದ 14 ಮಾರ್ಕ್ಸ್ ಬರ್ತಾವೆ ನೋಡಿರಿ. ಎಷ್ಟು ಟೋಟಲಾಗಿ ಇವು 2 ಪಾಠದಿಂದ ಎಷ್ಟು ಬರ್ತಾವಂದ್ರೆ 14 ಮಾರ್ಕ್ಸ್ ಬರ್ತಾವೆ. 14 ಮಾರ್ಕ್ಸ್ ಅಂದ್ರೆ ಏನು ಕಮ್ಮಿ ಅಲ್ಲ. ಇದು ಕೂಡ ಈ 2 ಚಾಪ್ಟರ್ಗಳನ್ನು ಓದ್ಕೊಳ್ಳೋದ್ರಿಂದ ಸ್ಕೋರಿಂಗ್ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೋದು ಮತ್ತು ಇವುಗಳು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ. ದೆನ್ ನೆಕ್ಸ್ಟ್ ಲಾಸ್ಟ್ ನಮ್ಮ ಪರಿಸರ ಅನ್ನೋದು ಇದೊಂದು ಬಯಾಲಜಿಯಲ್ಲಿ ಬರ್ತೈತಿ. ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಆಧಾರಿತವಾಗಿರ್ತಕ್ಕಂಥ ಇದು ಒಂದು ಅಧ್ಯಾಯ ಆಗೈತಿ. ಇದರಲ್ಲಿ ಟೋಟಲಾಗಿ 3 ಮಾರ್ಕ್ಸ್ ಬರ್ತಾವೆ. ಇವುಗಳು
ಕೂಡ ಇದು ಕೂಡ ಇದನ್ನು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್. ಇದು ಒಂಥರ ಬೇಸಿಕ್ ಅಷ್ಟೇ ಐತಿ, ಇದರಲ್ಲಿ ಜಾಸ್ತಿ ಏನಿಲ್ಲ. ಇವುಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತೀನಿ, ಅವಷ್ಟೇ ನೋಡ್ಕೊಂಡು ಹೋಗ್ರಿ ಅಂತ ನಾನು ಹೇಳ್ತೇನೆ. ಇನ್ನು ವಿಭಾಗದಲ್ಲಿ ಬರ್ತಕ್ಕಂತಹ ಅಂಕಗಳ ಹಂಚಿಕೆಯನ್ನು ನೋಡ್ಕೊಳ್ಳೋಣ. ವಿಭಾಗವಾರು ಅಂಕಗಳ ಹಂಚಿಕೆ ಅಂದ್ರೆ ಭೌತ ವಿಜ್ಞಾನದಲ್ಲಿ ಅಂದರೆ ಯಾವುದು ಫಿಸಿಕ್ಸ್ನಲ್ಲಿ, ಇಂಗ್ಲೀಷ್ನಲ್ಲಿ ಭೌತ ವಿಜ್ಞಾನವನ್ನು ಫಿಸಿಕ್ಸ್ ಅಂತ ಕರೀತಾರೆ, ಅವಕ್ಕೆ 27 ಮಾರ್ಕ್ಸ್. ಮತ್ತು ರಸಾಯನ ವಿಜ್ಞಾನ ಅಂದ್ರೆ ರಸಾಯನಶಾಸ್ತ್ರದಲ್ಲಿ ಬರ್ತಕ್ಕಂಥವು 25, ಅಂದರೆ ಇವುಗಳನ್ನು ಇಂಗ್ಲೀಷ್ನಲ್ಲಿ ಕೆಮಿಸ್ಟ್ರಿ ಅಂತ ಕರೀತಾರೆ. ಮತ್ತು ಭಾಗ ಸಿ ವಿಜ್ಞಾನ ಜೀವವಿಜ್ಞಾನ ಅಂದ್ರೆ ಇದಕ್ಕೆ ಜೀವಶಾಸ್ತ್ರ ಅಥವಾ ಬಯಾಲಜಿ ಅಂತ ಕರೀತಾರೆ. ಇದರಲ್ಲಿ 28 ಮಾರ್ಕ್ಸ್ ಬರ್ತಾವೆ. ಟೋಟಲಾಗಿ 80 ಮಾರ್ಕ್ಸ್ಗಳ ಹಂಚಿಕೆ ಇಲ್ಲಿ ಆಗುತ್ತೆ. ಇಲ್ಲಿ ನೀವು ಇನ್ನೊಂದು ಸಾರಿ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಸ್ಕ್ರೀನ್ಶಾಟ್ ತೊಗೊಳ್ಳೋದ್ರಿಂದ ನಿಮ್ಗೆ ತುಂಬ ಹೆಲ್ಪ್ ಐತಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ಇಂಪಾರ್ಟೆಂಟ್ ಅಲ್ಲ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಇದನ್ನೊಂದು ಸಾರಿ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೋಡ್ಕೊಳ್ಳಿ, ಯಾವ ಪಾಠಗಳನ್ನ ಜಾಸ್ತಿ ಓದ್ಕೋಬೇಕು, ಯಾವ ಪಾಠಗಳನ್ನ ಕಮ್ಮಿ ಓದ್ಕೋಬೇಕಂತ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡ್ತೈತಿ. ಇನ್ನು ನೆಕ್ಸ್ಟು ಯಾವ ಥರ ಕ್ವಶನ್ಸ್ ಬರ್ತಾವಂತ ನಾವು ನೋಡ್ಕೊಳ್ಳೋಣ. ಸೈನ್ಸ್ ವಿಭಾಗದಲ್ಲಿ ಎಷ್ಟು ಬಹುಆಯ್ಕೆ ಪ್ರಶ್ನೆಗಳು ಎಷ್ಟು ಬರ್ತಾವಂದ್ರೆ 8 ಬರ್ತಾವೆ. ಅವು ಪ್ರತಿಯೊಂದು ಒಂದೊಂದು ಅಂಕಗಳನ್ನು ಹೊಂದಿರ್ತಾವೆ. ಟೋಟಲಾಗಿ 8 ಮಾರ್ಕ್ಸ್ಗಳಲ್ಲಿ ಅವು ಬಹುಆಯ್ಕೆ ಪ್ರಶ್ನೆಗಳು ಬರ್ತಾವೆ. ಇನ್ನೊಂದು ಅತಿ ಸಂಕ್ಷಿಪ್ತ ಉತ್ತರಗಳನ್ನು ಕೊಡ್ತಕ್ಕಂಥವು 8 ಪ್ರಶ್ನೆಗಳು ಬರ್ತಾವೆ. ಅಂದರೆ 1 ಮಾರ್ಕ್ಸಿನಲ್ಲಿ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರ್ತಾವಲ್ಲ, ಅವುಗಳ 8 ಕ್ವಶನ್ಗಳು ಬರ್ತಾವೆ. ಅವುಗಳು ಕೂಡ 1 ಅಂಕವನ್ನು ಕೊಡೋದರಿಂದ ಪ್ರತಿಯೊಂದು ಟೋಟಲಾಗಿ 8 ಅಂಕಗಳ 8 ಪ್ರಶ್ನೆಗಳಿರ್ತಾವೆ. ಇನ್ನೊಂದು ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಎಷ್ಟು ಬರ್ತಾವಂದ್ರೆ ಅವುಗಳು 8 ಎಷ್ಟು ಟೋಟಲಾಗಿ 8 ಇರ್ತಾವೆ. 8 ಟೋಟಲಾಗಿ ಅವು ಪ್ರತಿಯೊಂದು ಕ್ವಶನ್ ಏನು 2 ಅಂಕಗಳನ್ನು ಕೊಡ್ತಾವೆ. ಇಲ್ಲಿ 2 ಆಪ್ಷನ್ಗಳು ಇರ್ತಾವೆ, ಅದಕ್ಕೋಸ್ಕರ ನಾವು ಟೋಟಲಾಗಿ 16 ಪಡಿಬೋದು. 16 ಅಂಕಗಳನ್ನು ನಾವು ಇಲ್ಲಿ ಪಡ್ಕೊಬೋದು. ಇನ್ನು ನೆಕ್ಸ್ಟ್ ಏನಂದ್ರೆ ದೀರ್ಘ ಉತ್ತರ ಅಂದ್ರೆ 3 ಅಂಕಗಳ ಪ್ರಶ್ನೆಗಳು. ಅಂದರೆ 3 ಅಂಕಗಳನ್ನು ಕೊಡ್ತಕ್ಕಂಥ ಒಂದು ಪ್ರಶ್ನೆಗೆ 3 ಅಂಕಗಳಂತ ಏನಿರ್ತಲ್ಲ, ಅವು ಪ್ರಶ್ನೆಗಳು ಎಷ್ಟಂದ್ರೆ 9 ಬರ್ತಾವೆ. 9 ಪ್ರತಿಯೊಂದು ಪ್ರಶ್ನೆಯೂ 3 ಅಂಕಗಳನ್ನು ಹೊಂದಿರುತ್ತೆ. ಟೋಟಲಾಗಿ 27 ಪ್ರಶ್ನೆ ಅಂಕಗಳು ಸಿಗ್ತಾವಂತ ನಾವು ನೋಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು ಎಷ್ಟಂದ್ರೆ 4 ಬರ್ತಾವೆ. ಅವು ಟೋಟಲಾಗಿ 16 ಅಂಕಗಳನ್ನು ನೀಡ್ತಾವೆ. ಇನ್ನು ನೆಕ್ಸ್ಟ್ ದೀರ್ಘ ಉತ್ತರ ಅಂದ್ರೆ 5 ಅಂಕದ ಪ್ರಶ್ನೆಗಳು ಒಂದೇ ಬರುತ್ತೆ. ಆ ಒಂದೇ ಪ್ರಶ್ನೆಗೆ 5 ಅಂಕಗಳು ಸಿಗ್ತಾವೆ. ಇನ್ನು ಟೋಟಲಾಗಿ 80 ಅಂಕಗಳು ಸಿಗ್ತಾವೆ. ಇನ್ನು ಇಂಟರ್ನಲ್ ಆಗಿ ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಟೀಚರ್ಸು 20 ಮಾರ್ಕ್ಸನ್ನು ಹಾಕ್ತಾರೆ. ಟೋಟಲಾಗಿ ನಿಮಗೆ 100 ಮಾರ್ಕ್ಸ್ಗಳಾಗ್ತವೆ. ಇದನ್ನು ಕೂಡ ನೀವು ಯಾವ ರೀತಿ ಯಾವ ಕ್ವಶನ್ಸ್ಗಳು ಬರ್ತಾವೆ ಅನ್ನೋದನ್ನು ನೀವು ನೋಡ್ಕೊಂಡಿದ್ದೀರಾ. ಇದನ್ನು ಒಂದು ಸಾರಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಮತ್ತು ಇನ್ನು ಈ ನೀಲಿ ನಿಕಾಶವನ್ನು ನೋಡ್ಕೊಳ್ಳೋದ್ರಿಂದ ನಿಮ್ಗೆ ಎಕ್ಸಾಮ್ನಲ್ಲಿ ಯಾವ ಅಧ್ಯಾಯಗಳನ್ನು ಓದ್ಕೊಳ್ಳೋದು ಅಂತ ನಿಮ್ಗೆ ಈಸಿ ಆಗ್ತದೆ ಅಂತ ಹೇಳ್ತಾ ನಾನು ಇದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡಿದ್ದೇನೆ. ಇನ್ನು ಈ ವಿಡಿಯೋದಿಂದ ಯಾರು ಹೆಲ್ಪ್ ತೊಗೊಂಡಿದ್ದೀರಾ ಅವರು ಜಾಸ್ತಿ ಹೆಲ್ಪ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಥ್ಯಾಂಕ್ ಯು. ಮತ್ತು ಎಲ್ಲರೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡೋಣ.